ಗುಡ್ ಮಾರ್ನಿಂಗ್ ಮೇಡಮ್. ಹೇ, ನೀವ್ ಯಾವಾಗ ಬಂದ್ರಿ? ನಾನು ಕೂಲಂಕುಷವಾಗಿ ಯೋಚನೆ ಮಾಡಿದೆ. ನಾವು ಊರಿಗೆ ಹೊರಟೋಗೋಣ. ನೀನ್ ಅನ್ಕೊಂಡಿರೋ ವ್ಯವಹಾರ ಎಲ್ಲ ಮಾಡೋಣ. ನಮಗೋಸ್ಕರ ಅಲ್ಲಿ ಎಷ್ಟೋ ಜನ ಕಾಯ್ಕೊಂಡಿರ್ತಾರೆ. ದೇವ್ರೇ, ಸೀರಿಯಸ್ಲಿ? ತುಂಬಾ ಯೋಚನೆ ಮಾಡಿದೆ. ಮಕ್ಕಳನ್ನ ನಿಮ್ಮ ಅಪ್ಪ ಅಮ್ಮನ ಹತ್ರ ಬಿಟ್ಬಿಡೋಣ. ಓಕೆ? ಎವರಿಬಡಿ ನೀಡ್ಸ್ ಎ ರೀಸನ್ ಟು ಪ್ರೇ. ಮೇ ಟು. ಈ ಕೇಸ್ ಮತ್ತೆ ಇನ್ವೆಸ್ಟಿಗೇಷನ್ ಆಗ್ಬೇಕು ಅನ್ನೋ ಅರವಿಂದ್ ಆಸೆಗೆ ದೇವರು ಸಾಥ್ ಕೊಡ್ತಾನ? ಅವನಿನ್ನು ಪುತ್ತಂ ಪಣ್ಣಮ್ಮಲ್ಲೇ ಇದ್ದಾನೆ. ಅವನಲ್ಲಿ ಟೈಮ್ ಸಿಕ್ಕಾಗೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ತಾನೆ ಇರ್ತಾನೆ. ಲಿಜಿ ಮತ್ತೆ ಬರ್ತಾಳೆ ಅಂತ, ಲಿಜಿನು ಬದುಕಿರ್ಬೋದು ಅಂತ ವಿಶ್ವಾಸ ಇಟ್ಕೊಂಡು ಜಾನ್ ಕಾಯ್ತಾ ಇದ್ದಾನೆ. ರಿಲ್ಯಾಕ್ಸ್. ಆ ದಿನ ನನ್ನ ಪ್ರಿಯಾರಿಟಿ ಇದೇ ಆಗಿತ್ತು, ನಿನ್ನನ್ನು ಈ ಕೇಸಿಂದ ಸೇಫ್ ಮಾಡೋದು. ಆದ್ರೆ ನಿನ್ನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅಂತ ಯಾರು ಯೋಚನೆ ಮಾಡಲಿಲ್ಲ. ದಟ್ಸ್ ವೈ. ಸರ್, ನಾನಂತೂ ಆ 8 ಜನಕ್ಕೆ ನಾನೇನು ಮಾಡಿಲ್ಲ. ಆದರೆ ಅವ್ರು ಯಾಕೆ ನಿಮ್ ಹಿಂದೆ ಬಿದ್ದಿದ್ದಾರೆ ಸರ್? ಅವ್ರು ಅನ್ಕೊಂಡಿದ್ದಾರೆ ನಾನು ಈ ಕೇಸ್ನ ಅವ್ರ ಕಡೆ ತಿರುಗಿಸ್ಬಿಟ್ಟಿದ್ದೀನಿ ಅಂತ. ಸರ್, ನೀವು ಜಡ್ಜ್ ಬೇರೆ ಆಗ್ತಾ ಇದ್ದೀರಾ. ಮತ್ತೆ ಈ ಕೇಸಿಗೆ ಹೋದ್ರೆ ನಿಮ್ಗೂ ನಿಮ್ ಕುಟುಂಬಕ್ಕೂ ತೊಂದರೆ ಆಗ್ಬೋದು ಸರ್. ಹೇ, ದಟ್ ಐ ಕ್ಯಾನ್ ಟೇಕ್ ಕೇರ್. ನೀನೀಗ ಹೇಗಿದ್ಯಾ? ಆರ್ ಯು ಓಕೆ? ನಾನು ಓಕೆನೆ ಸರ್. ನಾನಿಲ್ಲಿಂದ ಹೋಗಲ್ಲ. ಯಾಕಂದ್ರೆ ಅವಳು ಇಲ್ಲೇ ಇದ್ದಾಳೆ. ಇಲ್ಲೇ ಎಲ್ಲೋ ಈ ಪ್ರಕೃತಿಲೇ ಇದ್ದಾಳೆ ಸರ್. ಲಿಜಿಗೆ ಅವತ್ತು ಯಾರಿಂದನಾದ್ರೂ ಭಯ ಇತ್ತ? ಅದನ್ನ ನಿನ್ನ ಹತ್ರ ಹೇಳ್ದೆ ಅವಳು ಮುಚ್ಚಿಟ್ಟಿದ್ಲ? ಎನಿ ಚೇಂಜ್ ಇನ್ ಹರ್ ಬಿಹೇವಿಯರ್? ಅವಳವಳ ಪಾಡಿಗೆ ಸಂತೋಷವಾಗಿ ಇದ್ಲು. ಯಾವಾಗ್ಲೂ ಸಂತೋಷವಾಗಿ. ಏನ್ ಕಾರಣ ಇರಬಹುದು? ಆ ಪಾಪಿಗಳೇ ನನ್ನ ಮಗಳನ್ನ ಸಾಯಿಸಿದ್ದು. ಅಮಾಯಕರ ಪ್ರಾಣ ಕಿತ್ಕೊಂಡ್ಬಿಟ್ರು. ಆ ಡಿವೈಎಸ್ಪಿ ಸಾಜಾನೆ ಅವ್ರಿಗೆ ಸಾಥ್ ಕೊಟ್ಟಿದ್ದು. ಅವಳು ಹೋದ್ಮೇಲೆ ಅವಳ ಮುಖ ಕೂಡ ನೋಡಕ್ಕಾಗಿಲ್ಲ. ಎಂತ ಪಾಪಿ ನಾನು.